ಕರಾವಳಿಯ ಸಾಂಪ್ರದಾಯಿಕ ಕೋಳಿ ಅಂಕಕ್ಕೆ ತಡೆ. ಕಂಕನಾಡಿ ಶ್ರೀ ಬ್ರಹ್ಮಬೈದರ್ಕಳ ಕ್ಷೇತ್ರದಲ್ಲೂ ನಿಷೇಧ. 154 ವರ್ಷದ ಬಳಿಕ ಗರೋಡಿಯಲ್ಲಿ ಕೋಳಿ ಅಂಕ ಸ್ಥಗಿತ. ದೈವದ ಮೊರೆ ಹೋದ ಭಕ್ತರು, ಆಡಳಿತ ಮಂಡಳಿ. ಇತ್ತೀಚೆಗಷ್ಟೇ ವಿಟ್ಲದ ಕಜುಂಬ ಶ್ರೀ ಉಳ್ಳಾಳ್ತಿ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಕೋಳಿ ಅಂಕಕ್ಕೆ ತಡೆ ಒಡ್ಡಲಾಗಿದ್ದು ಭಾರೀ ಸುದ್ದಿಯಾಗಿತ್ತು. ಪುತ್ತೂರು ಕಾಂಗ್ರೆಸ್ ಶಾಸಕ ಅಶೋಕ್ ರೈ ಆಗಮಿಸಿ ಕೋಳಿ ಅಂಕ ನಡೆಸುವಂತೆ ಮಾಡಿದ್ದು ವಿವಾದಕ್ಕೂ ಕೂಡ ಕಾರಣವಾಗಿತ್ತು. ಬಿಜೆಪಿ ಮುಖಂಡರು ತೆರಳಿ ಅಂಕ ನಡೆಸುವಂತೆ ಒತ್ತಡ ಹಾಕಿದ್ರು. ಈ ನಡುವೆ ಕಾಂಗ್ರೆಸ್ ಶಾಸಕ, ಬಿಜೆಪಿ ಮುಖಂಡರು ಸೇರಿ ಹಲವರ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರು. ಇದೀಗ ಅಂತಹದ್ದೇ ಪರಿಸ್ಥಿತಿ ಮಂಗಳೂರು ನಗರದ ಕಂಕನಾಡಿಯ ಗರೋಡಿಯಲ್ಲೂ ಕೂಡ ಎದುರಾಗಿದೆ. ಕಾನೂನಿನ ನೆಪವೊಡ್ಡಿ ಕಂಕನಾಡಿ ಶ್ರೀ ಬ್ರಹ್ಮಬೈದರ್ಕಳ ಗರೋಡಿ ಕ್ಷೇತ್ರದ ಕೋಳಿ ಅಂಕಕ್ಕೆ ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ದಾರೆ. ಕರಾವಳಿ ಭಾಗದಲ್ಲಿ ಕೋಳಿ ಅಂಕಕ್ಕೆ ಭಾರಿ ಮಹತ್ವವಿದೆ. ಧಾರ್ಮಿಕ ಜಾತ್ರಾ ಕಾರ್ಯಕ್ರಮಗಳು ನಡೆಯುವ ಸಂದರ್ಭದಲ್ಲಿ ಕೋಳಿ ಅಂಕವನ್ನು ಸಾಂಪ್ರದಾಯಿಕವಾಗಿ ನಡೆಸಲಾಗುತ್ತೆ. ಅದರಲ್ಲೂ ಮಂಗಳೂರು ನಗರದ ಕಂಕನಾಡಿಯ ಶ್ರೀ ಬ್ರಹ್ಮಬೈದರ್ಕಳ ಗರೋಡಿ ಜಾತ್ರೆಯ ಕೋಳಿ ಅಂಕಕ್ಕೆ ವಿಶೇಷವಾದ ಮಹತ್ವವಿದೆ. ಇಲ್ಲಿ ನಡೆಯುವ ಕೋಳಿ ಅಂಕದಲ್ಲಿ ಪಾಲ್ಗೊಳ್ಳಲಂತಲೇ ಅದೆಷ್ಟೋ ಭಕ್ತರು ಹರಕೆಯನ್ನು ಹೊತ್ತಿರ್ತಾರೆ. ಈ ಮಣ್ಣಿಗೆ ತಂದು ತಾವು ಸಾಕಿದ ಕೋಳಿಯ ಒಂದು ಹನಿ ರಕ್ತ ಭೂಮಿಗೆ ಬಿದ್ದರೂ ತಮ್ಮ ಕಷ್ಟ ಪರಿಹಾರವಾಗುತ್ತೆ ಅನ್ನುವಂತಹ ನಂಬಿಕೆ ಜನರಲ್ಲಿದೆ. ಹೀಗೆ ಕಳೆದ 154 ವರ್ಷಗಳಿಂದ ನಡೆದುಕೊಂಡು ಬಂದ ಸಂಪ್ರದಾಯಕ್ಕೆ ಈ ಬಾರಿ ಪೊಲೀಸ್ ಇಲಾಖೆ ಅನುಮತಿಯನ್ನು ನಿರಾಕರಿಸಿದೆ. ಇದರಿಂದಾಗಿ ಭಕ್ತರು ಕೂಡ ಭಾರಿ ಆತಂಕಕ್ಕೊಳಗಾಗಿದ್ದಾರೆ. 154 ವರ್ಷಗಳ ಇತಿಹಾಸ ಇರುವಂಥ ಮಂಗಳೂರಿನ ಕಂಕನಾಡಿ ಶ್ರೀ ಬ್ರಹ್ಮಬೈದರ್ಕಳ ಗರೋಡಿಯಲ್ಲಿ ಸಂಪ್ರದಾಯಕ್ಕೆ ಈ ಬಾರಿ ಪೊಲೀಸ್ ಇಲಾಖೆ ಕುತ್ತು ತಂದಿರುವಂಥದ್ದು. ಪ್ರತಿ ವರ್ಷ ಜಾತ್ರೋತ್ಸವದ ಸಂದರ್ಭದಲ್ಲಿ 5 ದಿನಗಳ ಕಾಲ ಕೋಳಿ ಅಂಕ ಈ ಒಂದು ದೇವಸ್ಥಾನದ ವಠಾರದಲ್ಲೇ ನಡೀತಾ ಇತ್ತು. ಆದರೆ ಈ ಬಾರಿ ಪೊಲೀಸ್ ಇಲಾಖೆ ಈ ಕೋಳಿ ಅಂಕಕ್ಕೆ ನಿಷೇಧವನ್ನು ಹೇರಿದೆ. ಇದು ಜೂಜು ನಡೆಸುವಂಥ ಕ್ರೀಡೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಎಲ್ಲ ಕಡೆಗಳಲ್ಲಿ ನಿಷೇಧವನ್ನು ಹೇರಿದೆ. ಆದರೆ ಇಲ್ಲಿ ನಡೆದಿರುವಂಥದ್ದು ಸಂಪ್ರದಾಯದ ಕೋಳಿ ಅಂಕ. ಕಳೆದ 154 ವರ್ಷಗಳ ಕಾಲವು ನಿರಂತರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ಕಳೆದ ವರ್ಷದವರೆಗೂ ನಿರಂತರವಾಗಿ ಈ ಕೋಳಿ ಅಂಕ ನಡೀತಾ ಇತ್ತು. ಆದರೆ ಈ ಬಾರಿ ಈಗ ಇದಕ್ಕೆ ಸಂಪೂರ್ಣವಾದಂಥ ತಡೆಯನ್ನು ಒಡ್ಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಹೀಗಾಗಿ ಭಕ್ತರು ಜೊತೆಗೆ ಈ ಒಂದು ಕೋಳಿ ಅಂಕದಲ್ಲಿ ಭಾಗವಹಿಸುವವರು ಬಹಳಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ, ಜೊತೆಗೆ ದೈವದ ಮೊರೆಯೂ ಹೋಗಿದ್ದಾರೆ. ಈ ರೀತಿಯಾಗಿ ಸಂಪ್ರದಾಯ ನಡೆದುಕೊಂಡು ಬಂದಿರುವಂಥದ್ದನ್ನು ಈಗ ತಡೆಯುವಂಥ ಪ್ರಯತ್ನಗಳನ್ನು ಪೊಲೀಸ್ ಇಲಾಖೆ ಮಾಡಿದೆ ಅನ್ನುವಂಥದ್ದು. ಹಾಗಾಗಿ ಇದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತೇನೆ ಅನ್ನುವಂಥದ್ದನ್ನು ದೈವವು ಅಭಯ ಕೊಟ್ಟಿದೆ. ಹೀಗಾಗಿ ಈ ಒಂದು ಪ್ರಕರಣ ಈಗ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಈ ಹಿಂದೆ ಅಯೋಧ್ಯೆ ಗಲಾಟೆ, ಕೋಮುದಳ್ಳೂರಿ, ಕೋವಿಡ್ ಸಮಯದಲ್ಲೂ ಕೂಡ ಗರೋಡಿ ಜಾತ್ರೆಯ ಕೋಳಿ ಅಂಕಕ್ಕೆ ತೆರೆ ಬಿದ್ದಿರಲಿಲ್ಲ. ಕೋವಿಡ್ನಲ್ಲೂ 1 ದಿನದ ಸಾಂಪ್ರದಾಯಿಕ ಕೋಳಿ ಅಂಕ ನಡೆಸಲಾಗಿತ್ತು. ಗರೋಡಿ ಜಾತ್ರೆಯ ಧ್ವಜಾರೋಹಣದ ದಿನದಿಂದ ಧ್ವಜಾರೋಹಣದ 5 ದಿನದವರೆಗೂ ಕೂಡ ಕೋಳಿ ಅಂಕ ನಡೆಯೋದು ಸಂಪ್ರದಾಯ. ಈ ಬಾರಿ ಕೋಳಿ ಅಂಕ ನಡೆಸದಂತೆ ಪೊಲೀಸರು ಪಹರೆಯನ್ನು ಹಾಕಲಾಗಿದೆ. ಸಂಪ್ರದಾಯವನ್ನು ಪಾಲಿಸಲು ಅವಕಾಶ ಕೊಡಿ ಅಂಥೇಳಿ ದೈವಸ್ಥಾನದ ಆಡಳಿತ ಸಮಿತಿ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಧ್ವಜಾರೋಹಣದ ದಿನ ದೈವ ದರ್ಶನದ ವೇಳೆ ದೈವಸ್ಥಾನದವರು, ಭಕ್ತರು ಪ್ರಾರ್ಥಿಸಿ ಈ ವಿಚಾರವನ್ನು ಪ್ರಸ್ತಾಪಿಸಲಾಗಿದ್ದು ಎಲ್ಲವನ್ನೂ ಕೂಡ ಬಗೆಹರಿಸುವುದಾಗಿ ದೈವವು ಅಭಯವನ್ನು ಕೊಟ್ಟಿದೆ. ಪ್ರತಿ ಜಾತ್ರಾ ಸಂದರ್ಭದಲ್ಲಿ ಧ್ವಜಾರೋಹಣ ಆಗಿ ಒಂದು ಕೋಳಿ ಅಂಕ ನಡೆಯುವ ಪದ್ಧತಿ ನಡೆದು ಬಂದದ್ದು. ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಬಂದು ಇಲ್ಲಿ ಅದನ್ನು ಕೋಳಿ ಅಂಕದ ಮುಖಾಂತರ ಅದಕ್ಕೆ ಭೂಮಿಗೆ 2 ತೊಟ್ಟು ರಕ್ತವನ್ನು ಹರಿಸಿ ಅವರ ಒಂದು ಏನು ರಕ್ಷಣೆಯನ್ನು ಅವರು ಮಾಡಿಕೊಳ್ಳುವಂಥದ್ದು ಇದು ನಡೆದುಕೊಂಡ ಪದ್ಧತಿ. ಜೂಜು ಎಂಬ ಅದಕ್ಕೆ ಒಂದು ಹಣೆಪಟ್ಟಿ ಕಟ್ಟಿಕೊಂಡು ರಾಜ್ಯದ ಆಡಳಿತ ಮತ್ತು ಇಲಾಖೆ ಮೂಲಕ ಅದಕ್ಕೆ ತಡೆ ಒಡ್ಡಿದೆ. ಆದರೆ ಇದು ಬೇಸರದ ಸಂಗತಿ. ಕ್ಷೇತ್ರದ ಸ್ಥಳದಲ್ಲಿ ಸಾಂಪ್ರದಾಯಿಕವಾಗಿ ಅದನ್ನು ನಡೆಯುವಂಥದ್ದು ಇಷ್ಟವರೆಗೆ ನಡ್ಕೊಂಡು ಬಂದ ಪದ್ಧತಿ. ಜೂಜು ಎಂಬುದು ಅದನ್ನು ಪ್ರಸ್ತಾಪ ಮಾಡಿದರೆ ಬಹುಶಃ ಅದು ನಮಗೆ ಸಂಬಂಧಪಡದ ವಿಚಾರವಾಗಿದೆ. ಕೋಳಿ ಅಂಕದ ಹೆಸರಿನಲ್ಲಿ ಜೂಜು ಯಥೇಚ್ಛವಾಗಿ ನಡೀತಾ ಇರುವುದಂತೂ ಸತ್ಯ. ಆದರೆ ದೈವಸ್ಥಾನದಲ್ಲಿ ನಡೆಯುವ ಕೋಳಿ ಅಂಕದಲ್ಲಿ ಧಾರ್ಮಿಕ ನಂಬಿಕೆಗಳಷ್ಟೇ ಅಡಕವಾಗಿರುತ್ತೆ. ಕೋಳಿ ಅಂಕ ಕಾನೂನು ಬಾಹಿರವಾಗಿರುವುದರಿಂದ ಅದಕ್ಕೂ ಅವಕಾಶ ಸಿಗದಂತಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ನಡೀತಾ ಇದ್ರೂ ಇತ್ತೀಚೆಗೆ ದಕ್ಷ ಅಧಿಕಾರಿಗಳ ಆಗಮನದಿಂದಾಗಿ ಇದು ಸಾಧ್ಯವಾಗ್ತಿಲ್ಲ. ಈ ಕುರಿತಂತೆ ಕಳೆದ ಬಜೆಟ್ ಅಧಿವೇಶನದಲ್ಲೂ ಕೂಡ ಕರಾವಳಿ ಭಾಗದ ಶಾಸಕರು ಧ್ವನಿ ಎತ್ತಿದ್ರು. ಇಷ್ಟಾದರೂ ಕೂಡ ಕರಾವಳಿಯ ಜಾನಪದ ಆಚರಣೆ ಕೋಳಿ ಅಂಕ ನಡೆಸುವುದು ಮತ್ತಷ್ಟು ಜಟಿಲವಾಗುತ್ತಲೇ ಇದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.